ಓಂ ಸಾಯಿರಾಮ್. ಇವತ್ತು ಸಾಯಿಬಾಬಾ ಅವರ ಒಂದು ಚಮತ್ಕಾರವನ್ನು ಕೇಳೋಣ. ಹೇಗೆ ಅನ್ನಿಸ್ತು ಅಂತ ನೀವೆಲ್ಲರೂ ಕಮೆಂಟಲ್ಲಿ ತಿಳಿಸಿ. ಚೆನ್ನಾಗಿಲ್ಲ ಅಂದ್ರೂ ತಿಳಿಸಿ. ನಾನೇನಾದರೂ ಚೇಂಜ್ ಮಾಡ್ಕೋಬೇಕು ಅನ್ನೋ ಥರ ಇದ್ರೂ ತಿಳಿಸಿ. ನಿಮಗೆಲ್ಲ ಕತೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಓಂ ಸಾಯಿರಾಮ್. ಸಾಯಿನ ನಂಬಿ ಇದುವರೆಗೂ ಯಾರೆಲ್ಲ ಎಷ್ಟೆಲ್ಲ ಬೆಳೆದಿದ್ದಾರೆ ಅನ್ನೋದನ್ನು ಪ್ರತಿದಿನ ಪ್ರತಿ ಕ್ಷಣ ಟಿ ವಿಯಲ್ಲಿ ಪ್ರತಿಯೊಂದು ಕಡೆನೂ ಕೇಳ್ತಾ ಇರ್ತೀವಿ. ರೇಡಿಯೋದಲ್ಲಾಗಲಿ, ಮೊಬೈಲ್ಸಲ್ಲಾಗಲಿ, ಯೂಟ್ಯೂಬ್ ಚಾನೆಲ್ಸಲ್ಲಾಗಲಿ ಕೇಳ್ತಾ ಇರ್ತೀವಿ. ಆದರೆ ಇವತ್ತಿನ ಈ ಸ್ಟೋರಿಯಲ್ಲಿ ಇವ್ರ ಲೈಫಲ್ಲಿ ಏನು ಚೇಂಜಸ್ ಆಗಿದೆ ಅನ್ನೋದನ್ನು ಕೇಳಿದ್ರೆ ನಿಮಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಕೇಳಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಮೊದಲು ಇವ್ರ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳೋಣ. ಅಪ್ಪ ಊರಲ್ಲಿರ್ತಾರೆ, ಅಂದರೆ ಅವರು ಹಳ್ಳಿಯಲ್ಲಿ ರೈತರಾಗಿ ಇರ್ತಾರೆ. ಅಮ್ಮ ತುಂಬ ವರ್ಷಗಳ ಹಿಂದೆಯೇ ಎಕ್ಸ್ಪೈರ್ ಆಗಿರ್ತಾರೆ. ಅಣ್ಣ ತಮ್ಮ ಇಬ್ಬರೂ ಸಿಟಿಯಲ್ಲಿ ಬಂದು ಜೀವನ ಮಾಡ್ತಾ ಇರ್ತಾರೆ. ಹಳ್ಳಿಯಲ್ಲಿ ಅವ್ರ ಲೈಫ್ ಇಲ್ಲ ಅಂತ ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಸಿಟಿಯಲ್ಲಿ ಬಂದು ಜೀವನ ಮಾಡ್ತಾ ಇರ್ತಾರೆ. ಅಣ್ಣ ತಮ್ಮ ಇಬ್ಬರೂ ಒಟ್ಟಿಗೆ ಇರೋದಿಲ್ಲ. ಹುಟ್ತಾ ಅಣ್ಣ ತಮ್ಮ ಬೆಳೀತಾ ದಾಯಾದಿ ಅನ್ನೋದು ಎಲ್ರಿಗೂ ಗೊತ್ತೇ ಇರುತ್ತಲ್ವ. ಎಲ್ಲರೂ ಮನೆಯಲ್ಲೂ ಇದ್ದಿದ್ದಂಥ ವಿಷಯನೇ. ಹಾಗೆ ಒಟ್ಟಿಗೆ ಇರೋದಿಲ್ಲ. ತಮ್ಮ ದೇವರಲ್ಲಿ ಭಕ್ತಿ ಇಟ್ಟು ಪೂಜೆ ಮಾಡುವಂಥ ವ್ಯಕ್ತಿ. ಅಣ್ಣ ಕಂಪ್ಲೀಟಾಗಿ ನಾಸ್ತಿಕರು. ಅವ್ರಿಗೆ ದೇವರು ಭಕ್ತಿ, ಮನೇಲಿ ಪೂಜೆ ಸಹ ಮಾಡೋದಿಲ್ಲ. ಅವರು ಅಷ್ಟೊಂದು ನಾಸ್ತಿಕರಾಗಿರ್ತಾರೆ. ಹೆಂಡತಿನೂ ಸಹ ಪೂಜೆ ಮಾಡೋ ಹಂಗಿಲ್ಲ ಅನ್ನೋ ಥರನೇ ಇಟ್ಟಿರ್ತಾರೆ. ಹತ್ತಿರದಲ್ಲಿ ಯಾವುದಾದ್ರು ದೇವಸ್ಥಾನ ಇದೆ ಅಂದ್ರೂ ಅಲ್ಲಿಗೆ ಯಾವತ್ತೂ ಹೋಗಿರೋದಿಲ್ಲ, ಆ ಥರದ ವ್ಯಕ್ತಿ. ಈ ಅಣ್ಣಂಗೆ ಮದುವೆ ಆಗಿ 2 ವರ್ಷ ಆದ್ರೂ ಇನ್ನೂ ಮಗು ಆಗಿರೋದಿಲ್ಲ. ಹಾಗೆ ಮನೆಯಲ್ಲಿ ತಮ್ಮಂಗೆ ಮದುವೆ ಮಾಡಬೇಕು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಇಷ್ಟೆಲ್ಲ ಪ್ರಾಬ್ಲಮ್ಸ್ ನಡೀತಾ ಇರುವಾಗ ಮಗು ಆಗಿಲ್ಲ ಅನ್ನೋವಂಥದ್ದು ಒಂದು ದೊಡ್ಡ ಪ್ರಾಬ್ಲಮ್ ಆಗೇ ಕಾಣಿಸುತ್ತೆ ಎಲ್ರಿಗೂ. ನಮ್ಮ ಮನೆಯವ್ರಿಗೆ ತೊಂದರೆ ಇಲ್ಲ ಅಂತ ಅಂದ್ರೂ ಅಕ್ಕಪಕ್ಕದಲ್ಲಿರೋ ಜನನೇ ನಮ್ಮ ತಲೆನ ತುಂಬ್ತಾ ಇರ್ತಾರೆ. ಯಾವಾಗ ಮಗು ಆಗುತ್ತೆ, ಮಗು ಮಾಡ್ಕೊಳ್ಳಿ ಅಂತೇಳಿ. ಹೀಗಿರುವಾಗ ಒಂದಿನ ಅಣ್ಣ, ಇನ್ನು ದೊಡ್ಡ ಮಗ, ಈ ಸ್ಟೋರಿ ಇರೋದೆಲ್ಲ ದೊಡ್ಡ ಮಗನಿಗೆ. ಅಣ್ಣ ಏನಿರ್ತಾರೆ, ಅವರು ಒಂದಿನ ಆಫೀಸಿಗೆ ಹೋಗಿರುವಾಗ ಅವರ ಆಫೀಸಲ್ಲಿ ಇವರ ಫ್ರೆಂಡ್ ಏನಿರ್ತಾರೆ ಅವರು ಸಾಯಿ ಭಕ್ತರಿರ್ತಾರೆ. ಇವರ ಎಲ್ಲ ಪ್ರಾಬ್ಲಮ್ಸ್ನ ಅವ್ರ ಹತ್ರ ಹೇಳ್ಕೊಂಡು ಫೀಲ್ ಮಾಡ್ಕೊತಾ ಇರಬೇಕಾದ್ರೆ ಅವರೊಂದು ವಿಷಯ ಹೇಳ್ತಾರೆ. ಇಷ್ಟೆಲ್ಲ ಪ್ರಾಬ್ಲಮ್ ಇರುವಾಗ ನೀನು ಯಾಕೆ ಒಂದು ಸಲ ನನ್ನ ಜೊತೆ ಶಿರಡಿಗೆ ದರ್ಶನಕ್ಕೆ ಬರಬಾರ್ದು ಅಂತ ಕೇಳಿದಾಗ ಅವರು ಏನು ಹೇಳ್ತಾ ಇದೆಯಾ, ನಾನು ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗಲ್ಲ ಅಂಥದ್ರಲ್ಲಿ ನಾನು ಶಿರಡಿಗೆ ನಿನ್ನ ಜೊತೆ ದರ್ಶನ ಮಾಡೋದಕ್ಕೆ ಬರ್ತೀನಾ ಅಂತೆಲ್ಲ ಹಗುರವಾಗಿ ಮಾತಾಡ್ತಾರೆ. ಇದನ್ನೆಲ್ಲ ಕೇಳಿ ಅವ್ರಿಗೊಂಥರ ಫೀಲ್ ಆಗುತ್ತೆ. ಯಾರೇ ಸಾಯಿ ಭಕ್ತರಿಗಾಗಲಿ ಅವರು ಸಾಯಿ ಬಗ್ಗೆ ಯಾರಾದರೂ ಈ ಥರ ಮಾತಾಡಿದ್ರೆ ಫೀಲ್ ಆಗೇ ಆಗುತ್ತೆ, ಅದು ಖಂಡಿತ ಹೌದು. ಹೀಗಿರುವಾಗ ಅವರ ಏನು ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಮನೆಗೆ ಹೋಗಿ ಫ್ರೆಂಡು ಅವ್ರ ಹೆಂಡ್ತಿ ಹತ್ರ ಹೇಳ್ಕೊಂಡು ಫೀಲ್ ಮಾಡ್ತಿರ್ತಾರೆ. ನನ್ನ ಫ್ರೆಂಡಿಗಂತೂ ಹೇಳಿ ಒಪ್ಸೋದಕ್ಕಾಗಲ್ಲ, ನೀನು ಅವ್ರ ವೈಫ್ ಹತ್ರ ಮಾತಾಡು, ಅವ್ರನ್ನ ಶಿರಡಿಗೆ ಬರೋ ಥರ ಮಾಡು ಅಂತ ಹೇಳ್ಬಿಟ್ಟು ಕೇಳ್ಕೊತಾರೆ. ಆವಾಗ ಅವರು ಇನ್ನು ಫ್ರೆಂಡ್ಸ್ ಇದ್ದಾರೆ ಅಂತ ಅಂದಮೇಲೆ ಅವ್ರ ವೈಫೂ ಕೂಡ ಫ್ರೆಂಡ್ಸ್ ಆಗಿರ್ತಾರೆ. ಹೀಗಿರುವಾಗ ಅವರು ಅವರ ವೈಫ್ಗೆ ಫೋನ್ ಮಾಡಿಬಿಟ್ಟು ಮಾತಾಡ್ತಾರೆ, ನೀವು ಯಾಕೆ ಶಿರಡಿಗೆ ನಮ್ಮ ಜೊತೆ ದರ್ಶನಕ್ಕೆ ಬರಬಾರ್ದು, ಅಲ್ಲಿ ನಿಮ್ಮ ಪ್ರಾಬ್ಲಮ್ ಏನಿದೆ ಅದನ್ನು ಹೇಳ್ಕೊಂಡ್ರೆ ಸಾಯಿ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ ಅಂದಾಗ ಅವರು ಕೂಡ ಅವರ ಗಂಡನ ಒಪ್ಸೋದಕ್ಕೆ ಹೋಗಿ ಕೇಳಿದಾಗ ಸರಿ ಆಯಿತು ನಡಿ ಹೋಗ್ಬಿಟ್ಟು ಬರೋಣ, ಇದು ಲಾಸ್ಟು, ಇನ್ಯಾವತ್ತೂ ನನ್ನ ಕರಿಬಾರ್ದು ಅಂತ ಹೇಳ್ಬಿಟ್ಟು ಒಪ್ಕೊಂಡು ಹೋಗ್ತಾರೆ. ಎಲ್ಲರೂ ಕ್ಯಾಬ್ ಮಾಡಿಕೊಂಡು ಅಥವಾ ಅವ್ರದ್ದೇ ಆದಂಥ ಒಂದು ವೆಹಿಕಲ್ನ ಮಾಡಿಕೊಂಡು ಇವರೆಲ್ಲ ಶಿರಡಿಗೆ ಹೋಗ್ಬಿಟ್ಟು ಬರ್ತಾರೆ. ಶಿರಡಿಗೆ ಹೋಗಿ ಇವರೇನು ಬೇಡ್ಕೋಬೇಕು ಅಂತ ಅಂದ್ಕೊಂಡಿರ್ತಾರೆ ಅದನ್ನು ಅಲ್ಲಿ ಸಾಯಿ ಮುಂದೆ ಇವ್ರಿಗೆ ಬೇಡ್ಕೊಳಕ್ಕಾಗೋದೇ ಇಲ್ಲ. ಯಾರೇ ಏನೇ ಬೇಡ್ಕೋಬೇಕು ಅಂತ ಅಂದರೆ ಸಾಯಿ ಮುಂದೆ ಖಂಡಿತವಾಗ್ಲೂ ಆಗಲ್ಲ. ಅವರು ನಿಮ್ಮ ಜೊತೆ ಇದ್ದಾರೆ ಅಂದರೆ ನಿಮ್ಮ ಕಣ್ಣಲ್ಲಿ ನೀರು ಸುರಿತೋಗ್ತಾ ಇರುತ್ತೆ, ಕಂಟ್ರೋಲ್ ಇಲ್ದಂಗೆ ನಿಮ್ಮ ಫೀಲಿಂಗ್ ಎಲ್ಲ ಆಚೆ ಬರ್ತಾ ಇರುತ್ತೆ. ಆ ಸಿಚುವೇಷನಲ್ಲಿ ನಿಮ್ಗೆ ಅಲ್ಲೋಗಿ ಏನೋ ಬೇಡ್ಕೋಬೇಕು ಅನ್ನೋದು ನೆನಪು ಕೂಡ ಬರೋದಿಲ್ಲ. ಹಾಗೆ ಇವ್ರ ವಿಷಯದಲ್ಲೂ ಆಗುತ್ತೆ. ಅದಾಗಿ ಇವರೆಲ್ಲ ರಿಟರ್ನ್ ಬಂದು ಅವ್ರ ಪಾಡಿಗೆ ಅವರು ಕೆಲಸ ಮಾಡ್ಕೊತಾ ಇರ್ತಾರೆ. ಅದ್ರ ಬಗ್ಗೆ ಯೋಚನೆನೂ ಕೂಡ ಮಾಡಿರೋದಿಲ್ಲ. ಅಲ್ಲಿ ಏನು ಕೇಳ್ಕೊಳಕ್ಕೆ ಹೋಗಿದ್ರು, ಇವ್ರಿಗೊಂದು ಮಗು ಬೇಕು ಅನ್ನೋದನ್ನು ಕೇಳ್ಕೊಳಕ್ಕೆ ಹೋಗಿರ್ತಾರೆ. ಅದಾದಮೇಲೆ ಇವರು ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡಿರುವಾಗ ಒಂದು ದಿನ ಇದ್ದಕ್ಕಿದ್ದಂತೆ ಹೆಂಡತಿ ಏನಿರ್ತಾರೆ ಅವ್ರಿಗೆ ಹುಷಾರಿಲ್ದಂಗೆ ಆಗುತ್ತೆ. ಹುಷಾರಿಲ್ದಂಗೆ ಆದಾಗ
ಹಾಸ್ಪಿಟಲಿಗೆ ಕರ್ಕೊಂಡೋಗ್ತಾರೆ. ಕರ್ಕೊಂಡೋಗಿ ಅಲ್ಲಿ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಅವರು ಕನ್ಸೀವ್ ಆಗಿದ್ದಾರೆ ಅಂತೇಳಿ. ಇದಕ್ಕೂ ಮುಂಚೆ ಯಾವುದೇ ಡಾಕ್ಟ್ರನ್ನ ಕೇಳಿ ಎಷ್ಟೆಲ್ಲ ಪರಿಹಾರ ಮಾಡ್ಕೊಂಡಕ್ಕೋಗಿ ಪೂಜೆಗಳೆಲ್ಲ ಮಾಡಿಸಿದ್ರೂ ಕೂಡ ಅವರು ಪ್ರೆಗ್ನೆಂಟ್ ಆಗಿರೋದಿಲ್ಲ. ಡಾಕ್ಟರ್ಗಳು ಕೂಡ ಹೇಳ್ಬಿಟ್ಟಿರ್ತಾರೆ, ನೀವು ಕನ್ಸೀವ್ ಆಗಲ್ಲ, ನಿಮಗೇನೋ ಪ್ರಾಬ್ಲಮ್ ಇದೆ ಅನ್ನೋ ಥರ. ವೈಫಿಗೇನೋ ಪ್ರಾಬ್ಲಮ್ ಇದೆ, ಅವ್ರು ಕನ್ಸೀವ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಥರ ಹೇಳ್ಬಿಟ್ಟಿರ್ತಾರೆ. ಬಟ್ ಇವರು ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಕೇಳಿದಾಗ ಅವರಿಬ್ಬರು ಕಣ್ಣಲ್ಲಿ ನೀರು ಸುರಿದೋಗ್ತಾ ಇರುತ್ತೆ. ಅವರಿಬ್ಬರು ಅಲ್ಲೇ ಹಗ್ ಮಾಡ್ಕೊತಾರೆ. ಅದಾದಮೇಲೆ ಸಾಯಿ ಬಗ್ಗೆ ಏನೋ ಇನ್ನೊಂದು ಸಲ ನಾನು ಈ ಟೆಂಪಲಿಗೆ ಬರಲ್ಲ ಅಂತ ಹೇಳ್ಬಿಟ್ಟು ಬಂದಿರ್ತಾರೋ, ಅಲ್ಲಿ ಅವರು ಸಾಯಿ ಮೂರ್ತಿ ಕೂಡ ತಗೊಂಡಿರೋದಿಲ್ಲ, ಹಾಗೆ ಬಂದಿರ್ತಾರೆ. ಅದಕ್ಕೆ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಮತ್ತೆ ಕೇಳ್ತಾರೆ, ಕನ್ಸೀವ್ ಆಗಿರೋ ವಿಷಯ ಹೇಳೋಕ್ಕೆ ಅಂತ ಹೋದಾಗ ಮತ್ತೆ ಕೇಳ್ತಾರೆ, ಎಲ್ಲಿ ಸಾಯಿದು ಮೂರ್ತಿ ಸಿಗುತ್ತೆ ಹೇಳು, ನನಗೆ ಇವಾಗಲೇ ಬೇಕು, ಈ ಕ್ಷಣನೇ ಬೇಕು ಅಂತ ಅಂದಾಗ ಅವ್ರ ಫ್ರೆಂಡು ಅವ್ರಿಗೆ ಅಂತ ತಂದಿದ್ದು ಒಂದು ಮೂರ್ತಿನ ಫ್ರೆಂಡಿಗೆ ಕೊಟ್ಬಿಟ್ಟು ಕಳಿಸ್ತಾರೆ. ಹೇಗಿದ್ರೋ ವಿಷಯ ಗೊತ್ತಾಗಿರುತ್ತೆ. ಮನೇಲಿ ಈ ವಿಷಯದ ಸಲುವಾಗಿ ಒಂದು ಪೂಜೆನ ಇಟ್ಕೊಂಡಿರ್ತಾರೆ. ಆ ಪೂಜೆಗೆ ಅಪ್ಪನ ಊರಿಂದ ಕರೆಸಿರ್ತಾರೆ. ತಮ್ಮಂದು ರೀಸೆಂಟಾಗಿ ಮದುವೆ ಆಗಿರುತ್ತೆ, ಅವರು ಎಲ್ಲ ಬಂದಿರ್ತಾರೆ. ಎಲ್ಲ ಪೂಜೆ ಚೆನ್ನಾಗಾದಮೇಲೆ ತಮ್ಮ ಇನ್ನು ಮುಂದೆ ನಿಮಗೆ ಮಗು ಆಗುತ್ತೆ, ಇನ್ನೊಂದು ಸ್ವಲ್ಪ ತಿಂಗಳು ಹೋದರೆ ಮಗು ಆಗುತ್ತೆ, ಅದಾದಮೇಲೆ ಮನೇಲಿ ಜಾಗ ಸಾಕಾಗಲ್ಲ, ನೀವೇನು ಮೂರ್ತಿ ಇಟ್ಟಿದ್ದೀರಾ ಆ ಮೂರ್ತಿನ ನನಗೆ ಕೊಟ್ಬಿಡಿ ಅಂತ ಕೇಳ್ತಾನೆ. ಆವಾಗ ಸರಿ, ಈ ಮೂರ್ತಿ ಬೇಡ, ನಾನು ನಿನಗೆ ಹೊಸ ಮೂರ್ತಿ ತಂದುಕೊಡ್ತೀನಿ ಅಂತ ಅಣ್ಣ ಎಷ್ಟೇ ಹೇಳಿದ್ರು ತಮ್ಮ ಕೇಳಲ್ಲ. ಅದಕ್ಕೆ ಅಪ್ಪ ಇದ್ದವರು, ನೀನು ದೊಡ್ಡವನಾಗಿರೋದ್ರಿಂದ ಅವನು ಏನು ಕೇಳ್ತಾನೋ ಅದನ್ನು ಕೊಟ್ಟು ಕಳಿಸು, ಇನ್ನೊಂದು ಬೇಕಂದರೆ ನೀನು ಹೊರಗಡೆಯಿಂದ ಬರುವಂತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆದರೆ ಇವರು ಇವ್ರ ಮನಸ್ಸಿನ ಮಾತನ್ನ ಸಾಯಿ ವಿಗ್ರಹ ಏನಿರುತ್ತೆ ಅದ್ರ ಮುಂದೆ ಹೇಳಿ ಡೈಲಿ ಪ್ರಾರ್ಥನೆ ಮಾಡಿ ಭಜನೆ ಹಾಡ್ತಾ ಪೂಜೆ ಮಾಡ್ತಾ ಇರ್ತಾರೆ. ಆ ಮನೆಯಿಂದ ಆ ಮೂರ್ತಿನ ಕಳಿಸ್ಬೇಕು ಅಂದರೆ ಅವ್ರಿಗೆ ಎಷ್ಟು ಫೀಲ್ ಆಗಿರುತ್ತೆ. ಅವರಂತೂ ತುಂಬ ಹತ್ತಿದ್ರಂತೆ ಆ ದಿನ. ಅದಾದಮೇಲೆ ಹೆಂಡ್ತಿನೂ ಕೂಡ ಕೊಟ್ಟು ಕಳಿಸಿ, ನೀನು ನಮ್ಮ ಮನಸ್ಸಲ್ಲಿ ಸಾಯಿ ಇದ್ದಾರೆ ಸಾಕು ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸ್ತಾರೆ. ಅದಾದಮೇಲೆ ಏನಾಯಿತು ಅಂತ ಗೊತ್ತಿಲ್ಲ, ಇವ್ರಿಗೆ ಆ ಮೂರ್ತಿ ಬಗ್ಗೆ ಆಗಲಿ ಸಾಯಿ ಬಗ್ಗೆ ಆಗಲಿ ಗಮನ ಇರೋದೇ ಇಲ್ಲ. ಇವ್ರ ಪಾಡಿಗೆ ಇವರು ಮಗು ಬರ್ತಾ ಇದೆ ಮನೆಗೆ ಅನ್ನೋ ಖುಷಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದಾದ ಸ್ವಲ್ಪ ದಿನಕ್ಕೆ ಅವ್ರ ಅಪ್ಪ ಬಂದಿರ್ತಾರಲ್ಲ ಊರಿಂದ, ಅವರು ಮತ್ತೆ ಊರಿಗೆ ಹೋಗಬೇಕು ಅಂತ ಯೋಚನೆ ಮಾಡಿದಾಗ ಮಗ ಕರ್ಕೊಂಡೋಗಿ ರೈಲ್ವೆ ಸ್ಟೇಷನ್ಗೆ ಟ್ರೈನ್ ಹತ್ಸೋಕ್ಕೆ ಅಂತ ಹೋಗ್ತಾ ಇರ್ತಾರೆ. ಹೋಗಿ ಇನ್ನೇನು ಟ್ರೈನ್ ಹತ್ತಬೇಕು ಅನ್ನೋ ಸ್ಟೇಜಲ್ಲಿ ಅವ್ರ ಅಪ್ಪಂಗೆ ಯಾರ್ದೋ ಬ್ಯಾಗ್ ತಗಲಿ ಬಿದ್ದುಬಿಡ್ತಾರೆ. ಬಿದ್ದ ಮೇಲೂ ಕೂಡ ಅವ್ರ ಅಪ್ಪ ಇದ್ದವರು, ನನಗೆ ಇಲ್ಲಿ ಟ್ರೈನ್ ಹತ್ತಿಸ್ಬಿಡಪ್ಪ ಸಾಕು, ನಾನು ಹೊರಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿಂದ ಬರೀ ಟ್ರೈನಲ್ಲಿ ಕೂತ್ಕೊಂಡು ಹೋಗೋದಷ್ಟೇ. ಅಲ್ಲಿ ಊರಿಗೆ ತಲುಪಿದ ಮೇಲೆ ಅಲ್ಲಿ ಊರಿಂದ ಯಾರಾದರೂ ಬರ್ತಾರೆ, ಅವ್ರು ಬಂದು ನನ್ನ ಕರ್ಕೊಂಡು ಹೋಗ್ತಾರೆ, ನನಗೇನು ತೊಂದರೆ ಇಲ್ಲ ಅಂತ ಅಂದ್ಕೊಂಡಾಗ ಮಗ ಇದ್ದವರು ಇಲ್ಲ ನೀನು ಹಿಂಗೆ ಹೋಗಬಾರ್ದು, ನಡಿ ರೆಸ್ಟ್ ಮಾಡು, ಎಷ್ಟು ದಿನ ಆಗುತ್ತೋ ಹುಷಾರಾದ್ಮೇಲೆ ನೀನು ಹೊರಡುವಂತೆ ಅಂತ ಅಂದಾಗ ಇವ್ರನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಮನೆಗೆ ಕರ್ಕೊಂಡೋಗಿ ಅಲ್ಲೇ ಪಕ್ಕದಲ್ಲೇ ದೊಡ್ಡ ಆಸ್ಪತ್ರೆ ಇರುತ್ತೆ, ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸೋಕೆ ಅಂತ ಹೋದರೆ ಅಲ್ಲಿ ಅವರ ಕಾಲಿನ ಮೂಳೆ ಮುರಿದೋಗಿರುತ್ತೆ. ಏನು ಪ್ರಾಬ್ಲಮ್ ಆಗಿರುತ್ತೆ ಅನ್ನೋದು ಡಾಕ್ಟರ್ಸ್ಗೂ ಕರೆಕ್ಟಾಗಿ ಗೊತ್ತಿರೋದಿಲ್ಲ, ಬಟ್ ಕಾಲು ಮೂಳೆ ಮುರಿದೋಗಿರುತ್ತೆ ಅಂತ ಹೇಳಿರ್ತಾರೆ. ಅದಾದಮೇಲೆ ಏನೇ ಟ್ರೀಟ್ಮೆಂಟ್ ಮಾಡಿದ್ರೂ ಸರಿಯೇ ಹೋಗ್ತಾ ಇರೋದಿಲ್ಲ, ಅವ್ರಿಗೆ ಎದ್ದು ನಡೆಯೋಕ್ಕಾಗ್ತಾ ಇರಲ್ಲ, ಮಲಗಿದ ಕಡೆನೇ ಎಲ್ಲ ಅನ್ನೋ ಥರ ಆಗೋಗ್ಬಿಟ್ಟಿರ್ತಾರೆ. ಅದಾದಮೇಲೆ ಇವರು ದಿನೇ ಆರೋಗ್ಯ ಅವ್ರದ್ದು ಕಂಪ್ಲೀಟಾಗಿ ಕೆಡೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಅದೇ ಸಮಯಕ್ಕೆ ಇನ್ನೊಂದು 2-3 ತಿಂಗಳು ಬಿಟ್ಟರೆ ಹೆಂಡತಿಗೆ ಡೆಲಿವರಿ ಟೈಮ್ ಕೂಡ ಬಂದುಬಿಟ್ಟಿರುತ್ತೆ. ಎರಡನ್ನೂ ಹೆಂಗೆ ಮ್ಯಾನೇಜ್ ಮಾಡೋದು ಅನ್ನೋದಕ್ಕೆ ತುಂಬ ಟೆನ್ಷನ್ ಆಗಿಬಿಟ್ಟಿರ್ತಾರೆ ಮಗ. ಹಾಸ್ಪಿಟಲಲ್ಲಿ ಯಾವ ಥರ ಚಾರ್ಜಸ್ ಮಾಡ್ತಿರ್ತಾರೆ ಅಂದರೆ, ಯಾವುದೋ ಒಂದು ಡಾಕ್ಟ್ರು ಬಂದು ನೋಡ್ಕೊಂಡು ಹೋಗ್ತಾರೆ ಅಂತ ಅಂದರೆ ಅವ್ರದ್ದು ಚಾರ್ಜಸ್ಸು ಒಂದು 3000 ಸಮಥಿಂಗ್ ಇಟ್ಕೊಳ್ಳಿ. ಹೀಗೆ 3 ಡೇಸ್ ಆಗಿರುತ್ತೆ. 3 ಡೇಸ್ ಆದಮೇಲೆ ಮಗ ಹೋಗಿ ನೋಡ್ತಾರೆ ಹಾಸ್ಪಿಟಲಲ್ಲಿ, ಚಾರ್ಜಸ್ ಎಲ್ಲ ಜಾಸ್ತಿ ಆಗಿರುತ್ತೆ. ಬಟ್ ಅಪ್ಪನಿಗೆ ಯಾವುದೇ ಥರ
ಏನೋ ಹುಷಾರಾಗಿದ್ದಾರೆ ಅನ್ನೋದು ಎಲ್ಲೂ ಕಾಣಿಸ್ತಾ ಇರಲ್ಲ ಇವ್ರಿಗೆ. ಅದಾದಮೇಲೆ ಮನೆಗೆ ಕಳಿಸ್ಬಿಡ್ತಾರೆ ಡಾಕ್ಟರು. ಮನೆಗೆ ಕರ್ಕೊಂಡೋಗಿ ಏನು ಮಸಾಜಸ್ ಇದೆ ಅದನ್ನೆಲ್ಲ ಹೇಳ್ಕೊಡ್ತಾರೆ. ಏನು ಆಯಿಂಟ್ಮೆಂಟ್ಸ್ ಹಚ್ಚೋದಿರುತ್ತೆ, ಏನೋ ಒಂದು ಲೇಪನ ಕೊಟ್ಬಿಟ್ಟು ಇದನ್ನು ಹಾಕಿ ಡ್ರೈ ಆದಮೇಲೆ ರಿಮೂವ್ ಮಾಡಿ ಅಂತೆಲ್ಲ ಕೊಟ್ಟು ಕಳಿಸಿರ್ತಾರೆ. ಬಟ್ ಯಾವುದು ಕೂಡ ಅವ್ರ ಅಪ್ಪಂಗೆ ಯೂಸ್ ಆಗ್ತಾ ಇರೋದಿಲ್ಲ. ಅದಾದಮೇಲೆ ತುಂಬ ಏನು ಮಾಡೋದು ಅಂತ ಯೋಚನೆ ಮಾಡಿ ಹೊರಗಡೆ ಎಲ್ಲ ಸಾಲ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಅಪ್ಪಂಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಹೆಂಡತಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು. ಆವಾಗ ಅಪ್ಪ ಇದ್ದವರು ನಮ್ಮದು ಊರಲ್ಲಿ ಹೊಲ ಏನಿದೆ ಅದನ್ನು ಮಾರಿಬಿಟ್ಟು ನನಗೆ ಟ್ರೀಟ್ಮೆಂಟ್ ಕೊಡಿಸು, ಸುಮ್ಮನೆ ನೀನು ಎಲ್ಲ ಕಡೆ ಸಾಲ ಮಾಡಿಬಿಡ ಅಂತ ಎಷ್ಟು ಹೇಳಿದ್ರು ಇವರು ಕೇಳ್ತಾ ಇರೋದಿಲ್ಲ. ಅದಾದಮೇಲೆ ಮಗು ಆಗುತ್ತೆ. ಮಗು ಆದಾಗ ಈ ಮಗು ತುಂಬ ಅಂದರೆ ತುಂಬಾ ಮುದ್ದಾಗಿರುತ್ತೆ. ಆ ಮಗುನ ನೋಡಿ ಅವರಪ್ಪ ತನ್ನ ನೋವೆಲ್ಲನೂ ಮರೆತು ಫುಲ್ ಖುಷೀಲಿ ನಂದು ಅಂತ ನಾನೇನು ಹೊಲ ಗದ್ದೆ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ನಾನು ಈ ಮಗು ಹೆಸರಲ್ಲಿ ಬರೆದ್ಬಿಡ್ತೀನಿ, ಅಷ್ಟು ಖುಷಿ ಆಗ್ತಿದೆ ನನಗೆ ಅಂತ ಅಂದಾಗ, ಇಲ್ಲ ಅದೆಲ್ಲ ಬೇಡ, ನಿಂದೇನು ನಿನ್ನ ಹೆಸರಲ್ಲಿದೆ ಅದು ನಿನ್ನ ಹೆಸರಲ್ಲೇ ಇರಲಿ, ಇವಾಗ ಅದರ ಅವಶ್ಯಕತೆ ಎಲ್ಲ ಇಲ್ಲ. ಆದರೆ ನನ್ನ ಹೆಸರಲ್ಲಿ ಏನಿದೆ ಅದನ್ನು ನಾನು ಯೂಸ್ ಮಾಡ್ಕೊಳ್ಳಾ ಅಂತ ಮಗ ಕೇಳಿದಾಗ, ಹಾಂ ಯೂಸ್ ಮಾಡ್ಕೊ, ಆದರೆ ಅದನ್ನ ಯಾವುದನ್ನು ನನ್ನ ಟ್ರೀಟ್ಮೆಂಟ್ಗೆ ಅಂತ ಯೂಸ್ ಮಾಡಬೇಡ, ನಿನಗೆ, ನಿನ್ನ ಹೆಂಡತಿಗೆ, ನಿನ್ನ ಮಗನಿಗೆ ಅಂತ ಮಾಡು ಅಂತ ಹೇಳ್ಬಿಟ್ಟು ಅವರಪ್ಪ ಹೇಳ್ತಾರೆ. ಬಟ್ ಇವರಿಗೆ ಹೊಲನ ಮಾರೋದಕ್ಕೆ ಇಷ್ಟ ಇರೋದಿಲ್ಲ. ಅಡ ಇಟ್ಬಿಟ್ಟು ಅದು ಎಷ್ಟು ದುಡ್ಡು ಬರುತ್ತೆ ಅಷ್ಟನ್ನ ಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ಖರ್ಚಿಂದ ಸೇರಿ ಆಗಿನ ಟೈಮಲ್ಲೇ 1,00,000 ದಾಟಿರುತ್ತೆ ಅಂದರೆ ಯೋಚನೆ ಮಾಡಿ ಇನ್ನೆಷ್ಟು ದೊಡ್ಡ ಆಸ್ಪತ್ರೆಗೆಲ್ಲ ಸೇರಿಸಿರ್ತಾರೆ ಅಂತ. ಅಷ್ಟೆಲ್ಲ ಪ್ರಾಬ್ಲಮ್ ಇದ್ರೂ ಹೆಂಡ್ತಿನೇನು ಚಿಕ್ಕ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಥವಾ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸೇರಿಸ್ಬಿಟ್ಟು ಅಲ್ಲೇ ಡೆಲಿವರಿ ಮಾಡಿಸ್ಬೇಡ ಅಂತ ಏನೂ ಮಾಡಿಸಿರೋದಿಲ್ಲ. ಅಪ್ಪಂಗೆ ಯಾವ ಆಸ್ಪತ್ರೆಯಲ್ಲಿ ತೋರಿಸ್ತಾ ಇರ್ತಾರೋ ಅದೇ ಆಸ್ಪತ್ರೆಯಲ್ಲೇ ಹೆಂಡ್ತಿಗೂ ತೋರಿಸ್ತಾ ಇರ್ತಾರೆ. ಇಬ್ಬರನ್ನೂ ಚೆನ್ನಾಗಿ ನೋಡ್ಕೊತಾರೆ. ಬಟ್ ತಲೆಯಲ್ಲಿ ತುಂಬ ಟೆನ್ಷನ್ ಇರುತ್ತೆ, ತುಂಬ ಕಷ್ಟ ಇರುತ್ತೆ. ಏನೇ ಒಂದು ಖುಷಿ ಪಡಬೇಕು ಅಂದ್ರೂ ಫಸ್ಟ್ ನೆನಪಾಗೋದೇ ಕಷ್ಟ ಅನ್ನೋ ಥರ ಸಿಚುವೇಶನಿಗೆ ತಲುಪಿಬಿಟ್ಟಿರ್ತಾರೆ. ಅದಾದಮೇಲೆ ಅವರಪ್ಪ ಸಡನ್ನಾಗಿ ಅವ್ರ ಮೈಂಡಲ್ಲಿ ಯಾಕೆ ಆ ವಿಷಯ ಬಂತು ಅಂತ ಗೊತ್ತಿಲ್ಲ. ಅವರಪ್ಪನಿಗೆ ಮೈಂಡಲ್ಲಿ ಬರುತ್ತೆ, ನಿನ್ನ ಈ ಕಷ್ಟಗಳೆಲ್ಲ ಶುರುವಾಗಿದ್ದು ನಿನ್ನ ಮನೆಯಲ್ಲಿದ್ದ ಸಾಯಿಬಾಬಾ ಮೂರ್ತಿನ ನಿನ್ನ ಮನೆಯಿಂದ ಕಳಿಸಿದ ಮೇಲೆ ಅನಿಸುತ್ತೆ. ಯಾವುದಕ್ಕೂ ನಿನ್ನ ತಮ್ಮನ ಹತ್ರದಿಂದ ಆ ಮೂರ್ತಿನ ವಾಪಸ್ ತೊಗೊಂಡು ನೀನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಷ್ಟೆಲ್ಲ ಪ್ರಾಬ್ಲಮ್ ನಡೀತಾ ಇದ್ರೂ ಅವ್ರಿಗೆ ಒಂದೇ ಒಂದು ಕ್ಷಣನೂ ಕೂಡ ಸಾಯಿಬಾಬಾ ನೆನಪಾಗಿರೋದಿಲ್ಲ. ಸಾಯಿಬಾಬನ ಮೂರ್ತಿ ಅಲ್ಲಿ ಕೊಟ್ಟಿದ್ದೀವಿ ಅನ್ನೋದು ಕೂಡ ನೆನಪಾಗಿರೋದಿಲ್ಲ ಅವ್ರಿಗೆ. ಅದು ಅಲ್ದಿರ ಅವ್ರ ಹತ್ರ ಹೇಳ್ಕೋಬೇಕು ಅನ್ನೋದು ನೆನಪಾಗಿರೋದಿಲ್ಲ. ನೀವು ಏನೋ ಹೇಳ್ತಾರಲ್ಲ, ನಾವು ಒಂದು ಹೆಜ್ಜೆ ಸಾಯಿ ಹತ್ರ ಇಟ್ಟರೆ ಅವರು ಆ ಕಡೆಯಿಂದ 10 ಹೆಜ್ಜೆ ಇಡ್ತಾರಂತೆ. ಅದೇ ನೀವು ಒಂದು ಹೆಜ್ಜೆನೂ ಇಡ್ದಿರ ನಿಮ್ಮ ಗಮನ ಎಲ್ಲ ಬೇರೆ ಕಡೆ ಇದೆ ಅಂತ ಅಂದರೆ ನಿಮ್ಮ ಮನಸ್ಸನ್ನ ಮಾಯೆ ಕವಿದು ಬಿಡುತ್ತೆ ಅಂತ ಹೇಳ್ತಾರೆ. ಅದೇ ಥರ ಇವರಿಗೂ ಆಗಿರುತ್ತೆ. ಏನೇ ಪ್ರಾಬ್ಲಮ್ ಇದ್ರೂ ಬರೀ ಅಳು, ಪ್ರಾಬ್ಲಮ್ಗೆ ಸಾಲ ಮಾಡು, ಹೊರಗಡೆ ಸಾಲ ಮಾಡು ಅನ್ನೋ ಥರನೇ ಆಗೋಗ್ಬಿಟ್ಟಿರ್ತಾರೆ. ಅದಾದಮೇಲೆ ಅವರ ಅಡ ಇಟ್ಟಿದ್ದಂಥದ್ರಲ್ಲಿ ಸ್ವಲ್ಪ ಆಸ್ಪತ್ರೆದೆಲ್ಲ ಏನು ಸಾಲ ತೊಗೊಂಡಿರ್ತಾರೆ ಅದರಲ್ಲಿ ಅಲ್ಪ ಸ್ವಲ್ಪ ತೀರಿಸ್ಬಿಟ್ಟು ಬಾಕಿದನ್ನೆಲ್ಲ ಅವ್ರ ಅಪ್ಪನಿಗೆ ಕೊಟ್ಟಿರ್ತಾರೆ. ಅದಾದಮೇಲೆ ಅವ್ರ ಮನಸ್ಸಿಗೆ ಒಂದು ಸಲ ಆ ವಿಷಯ ಮುಟ್ಟಿದ ತಕ್ಷಣ ಅವ್ರಿಗೆ ಫ್ಲ್ಯಾಶ್ ಆಗಿಬಿಡುತ್ತೆ. ತಮ್ಮಂಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಗಂಡು ಮಗು ಆಗಿದೆ ಅಂತ ಹೇಳಿ ಅವರು ಖುಷಿಪಟ್ಟಾದಮೇಲೆ ನನಗೆ ಹಂಗಂದರೆ ಪಾರ್ಟಿ ಬೇಕು, ನಿಮ್ಮ ಮನೆಗೆ ಬರ್ತೀನಿ ಅಂತೆಲ್ಲ ಹೇಳಿದಾಗ ಹಾಂ ಕೊಡ್ಸೋಣ, ಏನು ಜೋರಾಗೆ ಕೊಡ್ಸೋಣ, ಆದರೆ ಅದಕ್ಕಿಂತ ಮುಂಚೆ ನೀನೇನು ಮೂರ್ತಿನ ತೊಗೊಂಡೋಗಿದ್ದೆ ಆ ಮೂರ್ತಿನ ನನಗೆ ವಾಪಸ್ ಕೊಡು, ಅದು ನಿನಗೆ ಬೇರೆದನ್ನು ನಾನು ಮಾರ್ಕೆಟಿಂದ ಬೇರೆದು ನಿನ್ಗೆ ತಂದು ಕೊಡ್ತೀನಿ ಅಂತ ಹೇಳ್ತಾರೆ. ಆ ಮೂರ್ತಿ ಅವರು ಡೋಂಟ್ ಇವನ್ ಇಮ್ಯಾಜಿನ್, ಆ ಮೂರ್ತಿ ಆ ಮನೆಗೂ ಸಹ ತಲುಪಿರೋದಿಲ್ಲ, ತಮ್ಮನ ಮನೆಗೆ. ಆಟೋಯಿಂದ ಇಳಿತಿದ್ದಂಗೆ ಅಲ್ಲೇ ಬಿದ್ದು ಒಡೆದೋಗ್ಬಿಟ್ಟಿರುತ್ತೆ. ಅದನ್ನು ಅಣ್ಣಂಗೆ ತಿಳಿಸ್ತಾರೆ, ನಾವು ನಿಮ್ಮ ಮನೆಯಿಂದ ತೊಗೊಂಡೋಗಿದ್ದು ಆಟೋಯಿಂದ ಇಳಿತಿದ್ದ ಹಾಗೆ ಒಡೆದೋಯ್ತು ಕೆಳಗೆ ಬಿದ್ದು ಅಂತ ಹೇಳ್ಬಿಟ್ಟು. ಅದಾದಮೇಲೆ ಇವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನಮ್ಮ ಮನೇಲೂ ಇರೋಕ್ಕಾಗಲಿಲ್ವಲ್ಲ, ಹಿಂಗೆ ಯಾರು ಸಾಯಿನ ಇಷ್ಟಪಡ್ತಾರೋ ಅವ್ರ ಮನೇಲಿ ಅಷ್ಟೇ ಸಾಯಿ ಇರೋದಕ್ಕೆ ಇಷ್ಟಪಡ್ತಾರೆ. ನಾವು ಸುಮ್ಮನೆ ಡೆಕೋರೇಷನಿಗೆ ತೊಗೊಂಡೋಗಿ ಮನೇಲಿ ಇಟ್ಕೊತೀವಿ ಅಂದರೆ ಖಂಡಿತವಾಗ್ಲೂ ಸಾಯಿಯಲ್ಲಿ ಇರೋದಕ್ಕೆ ಇಷ್ಟಪಡಲ್ಲ. ಅವರು
ಹಾಗೇ ತಮ್ಮನ ಮನೆಗೂ ಕೂಡ ಹೋಗೋದಕ್ಕೂ ಇಷ್ಟಪಡಲಿಲ್ಲ. ಅಲ್ಲಿ ಹೋಗಿ ಡೆಕೋರೇಟಿವ್ ಆಗಿ ಇರೋದಕ್ಕಿಂತ ನಾನು ಹೋಗದೇ ಇರೋದೇ ಬೆಟರ್ ಅಂತ ಸಾಯಿ ಯೋಚನೆ ಮಾಡಿದ್ರು ಅನಿಸುತ್ತೆ. ಅದಾದಮೇಲೆ ಇವರು ನಾವು ಏನು ಸಾಯಿನ ಮೂರ್ತಿ ಇಟ್ಟು ಪೂಜೆ ಮಾಡೋಕ್ಕಂತೂ ಆಗ್ತಾಯಿಲ್ಲ, ಹೊರಗಡೆಯಿಂದ ಸಾಯಿ ಫೋಟೋ ಅಥವಾ ಮೂರ್ತಿ, ಚಿಕ್ಕ ಮೂರ್ತಿಯಲ್ಲಿ ನಿಮ್ಗೇನು ಅನಿಸುತ್ತೆ ಅದನ್ನು ಹೇಳಿದ್ರೂ ಕೂಡ ಸಾಯಿ ಹತ್ರಕ್ಕೆ ತಲುಪುತ್ತೆ ಅದು, ನೀವು ಭಕ್ತಿಯಿಂದ ಹೇಳಿ ಅಷ್ಟೆ. ಆ ಹೆಂಡತಿ ಅದನ್ನು ಹೇಳ್ತಾರೆ, ಚಿಕ್ಕದೊಂದು ಫೋಟೋ ತೊಗೊಂಡು ಬಂದು ಇಟ್ಕೊಂಡ್ರೂ ಸಾಕು, ಸಾಯಿ ನಮ್ಮ ಮನಸ್ಸಲ್ಲೂ ಇದ್ದಾರೆ. ಆದರೆ ಇಷ್ಟು ದಿನ ನಮಗೆ ಮಾಯೆ ಕವ್ದಿತ್ತು ಅನಿಸುತ್ತೆ, ನಾವು ಸಾಯಿ ಹತ್ರ ರೀಚ್ ಆಗೋದಕ್ಕಾಗಿಲ್ಲ. ಯಾವುದಕ್ಕೂ ನೀನು ಏನೇ ಹೇಳಬೇಕು ಅಂದ್ರೂ ನಾವು ಒಂದು ಸಲ ಶಿರ್ಡಿಗೆ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೆಂಡತಿ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡು ಒಂದು ಕ್ಷಣನೂ ಅವ್ರಿಗೆ ನಿಲ್ಲೋಕ್ಕೂ ಮನಸ್ಸಾಗಿರೋದಿಲ್ಲ. ಆಗಲೇ ಶಿರ್ಡಿಗೆ ಹೊರಟಿರ್ತಾರೆ. ಶಿರ್ಡಿಗೆ ಹೋಗಿ ಅಲ್ಲಿ ಮತ್ತೆ ಅವ್ರು ಏನು ತಂದೆಗೋಸ್ಕರ ಕೇಳ್ಕೋಬೇಕು, ಈ ಪರಿಸ್ಥಿತಿ ಹೀಗಿರೋದನ್ನು ಸಾಯಿಗೆ ಹೇಳ್ಬೇಕು ಅಂತ ಹೋಗಿರ್ತಾರೋ ಅದು ಏನು ಕೂಡ ಹೇಳೋಕ್ಕಾಗ್ದಿರ ಸಾಯಿ ಮುಂದೆ ಕೈ ಮುಕ್ಕೊಂಡು ಅಳ್ತಾ ನಿಂತ್ಕೊಳ್ತಾರೆ. ಅದಾದಮೇಲೆ ಮತ್ತೆ ಅಲ್ಲಿಂದ ಹೊರಟು ಬಂದು ಸ್ವಲ್ಪ ದಿನ ಆಗಿರುತ್ತೆ, ಅದನ್ನೆಲ್ಲ ಮರೆತು ಏನೇ ಕಷ್ಟ ಇದ್ರೂ ಮಗು ಮುಖ ನೋಡಿಕೊಂಡು ಎಲ್ಲ ಖುಷಿಯಾಗಿರ್ತಾರೆ. ಒಂದಿನ ಇದ್ದಕ್ಕಿದ್ದ ಹಾಗೆ ಹೆಂಡತಿ ರೂಮಲ್ಲಿರ್ತಾರೆ, ಅಪ್ಪನ ಕಾಟ್ ಮೇಲೆ ಮಲಗಿರ್ತಾರೆ. ಅವ್ರಿಗೇನಾಯಿತು ಅಂತ ಗೊತ್ತಿಲ್ಲ, ಬೀಳೋ ಥರ ಆಗಿಬಿಟ್ಟಿರ್ತಾರೆ. ಮಗ ಹೊರ್ಗಡೆಯಿಂದ ಬಂದು ನೋಡಿ ಬೀಳ್ತಿದ್ದಾರಲ್ಲ ಅಂತ ಹಿಡ್ಕೊಳ್ಳೋಕ್ಕೆ ಅಂತ ಬರ್ತಾರೆ. ಬರೋ ಅಷ್ಟರೊಳಗೆ ಅವರಪ್ಪ ಕೆಳಗಡೆ ಬಿದ್ದುಬಿಡ್ತಾರೆ. ಕೆಳಗಡೆ ಬಿದ್ದು ಎದ್ದೇಳಬೇಕಾದ್ರೆ ಯಾವಾಗಲೂ ಒಂದು ಕಾಲಲ್ಲಿ ನಡೀತಾ ಇತ್ತು ಅಂಥವ್ರು ಆವತ್ತಿನ ದಿನ ಎರಡೂ ಕಾಲಲ್ಲಿ ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎರಡೂ ಕಾಲಲ್ಲಿ ಎದ್ದು ನಿಂತ್ಕೊಂಡು ಅವರು ಎಷ್ಟು ಖುಷಿನ ವ್ಯಕ್ತಪಡಿಸ್ತಾರೆ ಅಂತ ಅಂದರೆ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಯಾರೂ. ಅದನ್ನು ನೋಡಿ ಮಗನಿಗೂ ಕೂಡ ಖುಷಿಯಾಗುತ್ತೆ. ಮಗುನ ರೂಮಲ್ಲಿ ಆಟಾಡಿಸ್ತಿದ್ದ ಹೆಂಡತಿ ಮಗುನ ಅಲ್ಲೇ ಬಿಟ್ಬಿಟ್ಟು ಏನಾಯಿತು ಅಷ್ಟು ಜೋರಾಗಿ ಶಬ್ದ ಬಂತಲ್ಲ ಅಂತ ನೋಡೋದಕ್ಕೆ ಬರ್ತಾರೆ. ಬಂದು ನೋಡಿದ್ರೆ ಮಾವ ಎರಡು ಕಾಲಲ್ಲೂ ನಿಂತ್ಕೊಂಡಿರ್ತಾರೆ. ನಾನು ಎರಡು ಕಾಲಲ್ಲೂ ನಿಂತಂಗೆ ಆಯಿತು ಅಂತ ಹೇಳ್ಬಿಟ್ಟು ಖುಷಿಪಟ್ಟು ಕುಣಿತಾ ಇರ್ತಾರೆ. ಅದನ್ನು ನೋಡಿ 3 ಜನದ ಮುಖದಲ್ಲೂ ಫುಲ್ಲು ಖುಷಿ ಇರುತ್ತೆ. ಇವ್ರು 3 ಜನದ ಖುಷಿಯನ್ನು ನೋಡಿ ಆ ಚಿಕ್ಕ ಮಗುನೂ ಕೂಡ ನಗಾಡ್ತಾ ಇರುತ್ತೆ. ಶಿರ್ಡಿಗೆ ಹೋಗಿ ಬಂದ ಮೇಲೆ ಅವರಪ್ಪ ಹುಷಾರಾಗಿದ್ದು ನೋಡಿ ಅವ್ರಿಗೆ ತುಂಬಾ ಖುಷಿಯಾಗುತ್ತೆ. ಅಲ್ಲೇ ಸಾಯಿ ನಿನ್ನ ಚಮತ್ಕಾರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ಯಾರಿಗೂ ಹೇಳ್ಕೊಡೋಕ್ಕೂ ಆಗಲ್ಲ ಅಂತ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಇವ್ರು ಖುಷಿಯಾಗಿದ್ದಿದ್ದು ನೋಡಿ ಅಕ್ಕಪಕ್ಕದವರೆಲ್ಲ ಬಂದು ಏನಾಯಿತು ಅಂತ ಕೇಳಿ ಅವರು ನಿಂತಿದ್ದು ನೋಡಿ, ಎರಡೂ ಕಾಲಲ್ಲೂ ನಿಂತಿರೋದು ನೋಡಿ ಅವ್ರು ತುಂಬಾ ಖುಷಿ ಪಡ್ತಾರೆ ಎಲ್ರೂ. ಇವರು ಸಾಯಿಬಾಬನ್ನ ಇಷ್ಟಪಡ್ತಾರೆ, ಭಕ್ತಿಯಿಂದ ಪೂಜೆ ಮಾಡ್ತಾರೆ ಅಂತ ಗೊತ್ತಿತ್ತು. ಆದರೆ ಅವರ ಖುಷಿ ನೋಡಿ ಇಷ್ಟರ ಮಟ್ಟಿಗೆ ಇವರು ಸಾಯಿಬಾಬನ ಪೂಜೆ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ ಅಂತ ಎಲ್ಲ ಮಾತಾಡಿಕೊಂಡು ಮನೆಗೆ ಹೋಗ್ತಾರೆ. ಆವಾಗ ಏನು ಅಪ್ಪ ಹುಷಾರಾಗಿದ್ದ ಖುಷಿಯಲ್ಲಿ ಎಲ್ರಿಗೂ ಸ್ವೀಟ್ ಹಂಚ್ತಾರೆ. ಹಂಚಿದಾದ್ಮೇಲೆ ಎಲ್ಲರೂ ಮನೆಗೆ ಹೋಗ್ತಾರೆ. ಅದಾದಮೇಲೆ ಅವರಪ್ಪ ಇದ್ದವರು ಅವರ ಹೆಸರಲ್ಲಿ ಏನು ಆಸ್ತಿ ಇತ್ತೋ ಅದನ್ನು ಮಗನಿಗೆ, ನಾನು ನನ್ನ ಮೊಮ್ಮಗನ ಹೆಸರಲ್ಲಿ ಅದನ್ನೆಲ್ಲ ಮಾಡಿಸ್ಬಿಟ್ಟು ಹೋಗ್ತೀನಿ ಊರಿಗೆ ಅಂತೇಳ್ಬಿಟ್ಟು ರೆಡಿ ಮಾಡ್ಸೋಕೆ ಹೋಗ್ತಾರೆ. ಆದರೆ ಮಗ ಯಾವುದನ್ನು ಯಾರ ಹೆಸರಿಗೂ ಬೇಡ, ಅದು ನಿಮ್ಮ ಹೆಸರಲ್ಲಿ ಏನಿದೆ ಅದು ಹಾಗೆ ಇರಲಿ ಅಂತ ಹೇಳ್ಬಿಟ್ಟು, ಮತ್ತು ನಿಮಗೇನಾದರೂ ಕೊಡಲೇಬೇಕು ಅಂತ ಅನಿಸಿದ್ರೆ ನನ್ನ ತಮ್ಮನ ಹೆಸರಲ್ಲಿ ಮಾಡಿಸಿ, ಅವನು ಇನ್ನೂ ಇವಾಗ ಸಂಸಾರನ ಶುರು ಮಾಡಿದ್ದಾನೆ, ಅವನಿಗೆ ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ಹೇಳಿ ಕಳಿಸ್ತಾನೆ. ಅವ್ರ ಅಪ್ಪಂಗೆ ತುಂಬ ಖುಷಿಯಾಗುತ್ತೆ. ಹೆಂಡತಿ ಯಾವ ಥರ ಅಂತ ಅಂದರೆ ಈಗಿನ ಕಾಲದ ಸೊಸೆದಿರ್ತಾರ ಅಲ್ಲ, ನಮ್ಮ ಸೈಟ್ನ ಮಾರಿಬಿಟ್ಟು ಮಾವಂಗೆ ನೀನು ಟ್ರೀಟ್ಮೆಂಟ್ ಕೊಡಿಸ್ತೀಯಾ ಅಂದರೆ ಸೊಸೆ ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಆದರೆ ಇವರು ಆ ಥರ ಅಲ್ಲ. ಅವರು ಏನು ಅಡ ಇಟ್ಬಿಟ್ಟು ಬಂದಿದ್ದ ದುಡ್ಡಲ್ಲಿ ಏನು ಇವರು ಟ್ರೀಟ್ಮೆಂಟ್ ನಡೀತಾ ಇರುತ್ತೆ ಅದನ್ನೆಲ್ಲ ಮಾವನಿಗೆ ಮಾಡ್ತಿದ್ದಾರೆ ಅಂತ ಗೊತ್ತಿದ್ರೂ ಅವ್ರು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಅದಾದಮೇಲೆ ಅಪ್ಪ ಊರಿಗೆ ಹೋಗ್ತಾರೆ. ಮಗುಗೆ 1 ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ. ಯಾವ ಟೈಮಲ್ಲಿ ಮಕ್ಕಳು ನಡಿಬೇಕು ಅಂತ ಸ್ಟಾರ್ಟ್ ಮಾಡ್ತವೋ ಆ ಟೈಮ್ ಅಷ್ಟರಲ್ಲಿ ಗೊತ್ತಾಗುತ್ತೆ ಪಾಪುಗೆ ನಡೆಯೋದಕ್ಕೆ ಕಷ್ಟ ಆಗ್ತಿದೆ ಅಂತ. ಬೆಳೀತಾ 11 ವರ್ಷಕ್ಕೆ ಬರುತ್ತೆ. ಬಂದಾಗ ಇವ್ರಿಗೆ
ಫಸ್ಟಿಂದನೂ ಇವರು ಡಾಕ್ಟ್ರ್ ಹತ್ರ ತೋರಿಸ್ತಾ ಇರ್ತಾರೆ. ಬಟ್ ಇಷ್ಟರ ಮಟ್ಟಿಗೆ ಯಾವಾಗಲೂ ಪ್ರಾಬ್ಲಮ್ ಆಗಿರೋದಿಲ್ಲ. ಮಗನಿಗೆ ಕಂಪ್ಲೀಟಾಗಿ ನಡೆಯೋದ್ರಲ್ಲಿ ತುಂಬಾ ತೊಂದರೆ ಆಗಿಬಿಟ್ಟಿರುತ್ತೆ. ಹುಟ್ಟುತ್ತಾನೆ ಆಗಿ ಬಂದಿದೆ ಅಂತ ಅನಿಸುತ್ತೆ. 11 ವರ್ಷ ಆಗ್ತಾನೆ ಮಗ, 11 ವರ್ಷ ಆಗಿದೆ. ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಆ ಡಾಕ್ಟ್ರ್ ಹೇಳ್ತಾರೆ, ನಿಮ್ಮ ಮಗ ಇನ್ನು ಮುಂದೆ ನಡೆಯೋಕ್ಕಾಗಲ್ಲ. ಅವನಿಗೆ ಏಜ್ ಆಗ್ತಾ ಇದ್ದ ಹಾಗೆ ಅವರ ಕಾಲಿನ ಏನು ಶಕ್ತಿ ಇದೆ ಅದು ಕ್ಷೀಣಿಸ್ತಾ ಹೋಗುತ್ತೆ ಅನ್ನೋ ಥರ ಡಾಕ್ಟ್ರ್ ಹೇಳ್ತಾರೆ. ಈ ಥರ ಒಂದು ಪ್ರಾಬ್ಲಮ್ ಇದೆ ನಿಮ್ಮ ಮಗನಿಗೆ ಅಂತ ಹೇಳ್ಬಿಟ್ಟು ಕಳಿಸಿರ್ತಾರೆ. ಆ ಪ್ರಾಬ್ಲಮ್ನ ಮಗನ ಮುಂದೆ ಹೇಳ್ಕೊಳ್ಳೋಕ್ಕೂ ಆಗಲ್ಲ. ಅಪ್ಪ ಅಮ್ಮನ ನೋವು ಮಗನ ಮುಂದೆ ಹೇಳ್ಕೊಂಡ್ರೆ ಅವನು ನೋವು ಪಡ್ತಾನೆ ಅಂತ ಹೇಳಿಬಿಟ್ಟು ಇವರಿಬ್ಬರು ಒಳಗೆ ಅಳೋದು, ದೇವ್ರ ಹತ್ರ ಬೇಡ್ಕೊಳ್ಳೋದು ಅಳೋದು ಇಷ್ಟೇ ಮಾಡ್ತಿರ್ತಾರೆ. ಬಟ್ ಮಗನಿಗೂ ಗೊತ್ತಿರುತ್ತೆ ನಾನು ನಡೆಯೋಕ್ಕಾಗಲ್ಲ ಅಂತ. ಅದು ಎಷ್ಟು ದೊಡ್ಡ ಪ್ರಾಬ್ಲಮ್ ಇರುತ್ತೆ ಅನ್ನೋದು ಅವನಿಗೆ ಗೊತ್ತಿರೋದಿಲ್ಲ. ನಡೀತಾ ಇರ್ತಾನೆ. ನಡೆಯೋಕ್ಕೆ ಆಗಲ್ಲ ಅಂತಲ್ಲ, 11 ವರ್ಷಕ್ಕೆ ಅಂದರೆ ನಿಧಾನವಾಗಿ ನಡೀತಾ ಇರ್ತಾನೆ ಅನ್ನೋ ಥರ ಇರುತ್ತೆ. ಅದಾದಮೇಲೆ ಸ್ಕೂಲಿಗೆಲ್ಲ ಹೋಗ್ತಾನೆ ಬರ್ತಾನೆ. ಹೀಗೆ ಒಂದಿನ ಅವರು ಸ್ಕೂಲಿಂದ ಕರ್ಕೊಂಡು ಬರುವಾಗ ಅಲ್ಲಿ ಒಂದು ಫಂಕ್ಷನ್ ನಡೀತಾ ಇರುತ್ತೆ. ಫಂಕ್ಷನ್ಗೆ ನಾಳೆ ಒಂದು ರೇಸ್ ಮಕ್ಕಳಿಗೆ, ಒಂದು 10ರಿಂದ 15 ವರ್ಷದ ಮಕ್ಕಳಿಗೆ ರನ್ನಿಂಗ್ ರೇಸ್ ಕಾಂಪಿಟೇಷನ್ ಇಟ್ಟಿರ್ತಾರೆ. ಆ ಫಾರ್ಮ್ನ ಇವ್ರು ನೋಡಿದಾಗ ಇವ್ರಿಗೂ ಒಂದು ಆಸೆ ಆಗುತ್ತೆ. ಫಾರ್ಮ್ ಏನು ನಡೀತಾ ಇದೆ ಇಲ್ಲಿ ಅಂತೆಲ್ಲ ಕೇಳಿದಾಗ, ನಾಳೆ ಇಲ್ಲಿ ಕಾಂಪಿಟೇಷನ್ ಇದೆ, ಅದರಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ಮೆಡಲ್ ಕೂಡ ಕೊಡ್ತಾರೆ, ದುಡ್ಡು ಕೂಡ ಕೊಡ್ತಾರೆ ಅಂತೆಲ್ಲ ಹೇಳಿದಾಗ ಇವರಿಗೆ ನನ್ನ ಮಗನೂ ಕೂಡ ಓಡಿಸ್ಬೇಕು ಇಲ್ಲಿ ಅಂತ ಹೇಳಿಬಿಟ್ಟು ಫಾರ್ಮ್ ಇಸ್ಕೊಳ್ಳೋಕ್ಕೆ ಅಂತ ಹೋದಾಗ ಅವರು ಎಲ್ಲ ವಿಷಯ ಹೇಳಿ ಕೊಡ್ತಾ ಇದ್ದವರು ಇವ್ರನ್ನ ನೋಡಿಬಿಟ್ಟು ವಾಪಸ್ ಫಾರ್ಮ್ ಇಟ್ಕೊತಾರೆ. ಯಾಕೆ ಸ್ವಾಮಿ ನಮಗೆ ಫಾರ್ಮ್ ಕೊಡಿ, ಯಾಕೆ ಕೊಡಲ್ವ ನೀವು ಅಂತ ಕೇಳಿದಾಗ, ಅಲ್ಲ ಇದು 15 ವರ್ಷದ ಒಳಗಿನ ಮಕ್ಕಳಿಗೆ ಮಾಡ್ತಾ ಇರೋಂಥ ಕಾಂಪಿಟೇಷನ್ನು, ಇಲ್ಲಿ ನಿಮ್ಮ ಮಗ ಓಡೋಕ್ಕಾಗತ್ತಾ ಅಂತ ಅಂದಾಗ, ನನಗೂ ಗಂಡು ಮಗ ಇದ್ದಾನೆ, ಅವನು ಕಾಂಪಿಟೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ, ಫಾರ್ಮ್ ಕೊಡಿ ಅಂತ ಹೇಳಿಬಿಟ್ಟು ಕೇಳಿದಾಗ ಅವರು ಮಗುನ ನೋಡಿ, ನಿಮ್ಮ ಮಗ ನಡೆಯೋದಕ್ಕೆ ಕಷ್ಟಪಡ್ತಾನೆ, ಹೀಗಿರುವಾಗ ಅವನು ಹೇಗೆ ಓಡೋದಕ್ಕೆ ಸಾಧ್ಯ ಅಂತ ಅಂದಾಗ, ಇಲ್ಲ ನಾನು ಅಷ್ಟರಲ್ಲಿ ನಾಳೆ ಅಥವಾ ನಾಡಿದ್ದಿದೆ ಅಂತ ಅಂದ್ಕೊಳ್ಳಿ ಏನು ಕಾಂಪಿಟೇಷನು, ಅಷ್ಟರಲ್ಲಿ ನಾನು ಅವನಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅವನ್ನ ಹುಷಾರು ಮಾಡ್ತೀನಿ, ನೀವು ಫಾರ್ಮ್ ಕೊಡಿ ಅಂತ ಹೇಳ್ಬಿಟ್ಟು ಇಸ್ಕೊತಾ ಇರ್ತಾನೆ. ಅವ್ರು ಕೊಡೋದಕ್ಕೆ ಯೋಚನೆ ಮಾಡ್ತಾ ಇರುವಾಗ, ನಿಮ್ಮ ಫಾರ್ಮ್ ಏನಿದೆ ಅದನ್ನು ನಾನು ಹಾಳು ಮಾಡೋದಿಲ್ಲ ಸ್ವಾಮಿ, ಫಾರ್ಮ್ ಕೊಡಿ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಹೋಗ್ತಾರೆ ಫಾರ್ಮ್ ಇಸ್ಕೊಂಡೋಗಿ ಸಾಯಿ ಮುಂದೆ ಇಟ್ಬಿಟ್ಟು, ನೀನಾಯಿತು, ನಿನ್ನ ಕೆಲಸ ಆಯಿತು, ನಾನಂತೂ ನನ್ನ ಮಗನ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡಿಸ್ಲೇಬೇಕು, ಇದನ್ನು ನೀವೇ ನೋಡ್ಕೋಬೇಕು ಅಂತೇಳ್ಬಿಟ್ಟು ಫಾರ್ಮ್ನ ಸಾಯಿ ಮುಂದೆ ಇಟ್ಬಿಡ್ತಾರೆ. ಸಾಯಿ ಮುಂದೆ ಇಟ್ಟು ನೆಕ್ಸ್ಟ್ ಡೇ ಸಾಯಿ ಮುಂದೆ ಇಟ್ಬಿಟ್ಟು ಹೋಗಿ ಊಟ ಎಲ್ಲ ಮಾಡಿಬಿಟ್ಟು ಅದ್ರ ಪಾಡಿಗೆ ಅದು ಇರುತ್ತೆ, ಇವರು ಮರೆತ್ಕೊಂಡು ಅದನ್ನು ಊಟ ಮಾಡಿ ಮಲ್ಕೊತಾರೆ. ಅಳ್ತಾ ಯಾವಾಗ ನಿದ್ದೆ ಬರುತ್ತೆ ಗೊತ್ತಿಲ್ಲ, ಮಲ್ಕೊಂಡಿರ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಆ ಫಾರ್ಮ್ನ ಮಗನ ಹತ್ರನೇ ಫಿಲ್ ಮಾಡಿಸಿ ಅದನ್ನು ತೊಗೊಂಡು ಹೋಗಿ ಕಾಂಪಿಟೇಷನ್ ಎಲ್ಲಿ ನಡೆಯುತ್ತೆ, ಫಾರ್ಮ್ ಎಲ್ಲಿ ಫಿಲ್ ಮಾಡ್ತಾ ಇರ್ತಾರೆ ಅಲ್ಲಿಗೆ ತೊಗೊಂಡೋಗಿ ಕೊಟ್ಬಿಟ್ಟು, ನನ್ನ ಮಗ ನಾಳೆ ಪಾರ್ಟಿಸಿಪೇಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಬರ್ತಾರೆ. ಬಂದಾಗ, ಇವತ್ತು ನಾಳೆಗೆ ನೀನೇನೇನು ಪ್ರಾಕ್ಟೀಸ್ ಮಾಡಬೇಕು ಮಾಡ್ಕೊ, ನೀನು ತಯಾರಿ ಎಲ್ಲನೂ ಮಾಡ್ಕೊ ಅಂತ ಅಂದಾಗ, ಆ ಮಗ ಖುಷಿಯಲ್ಲಿ ಅಪ್ಪ ಅಮ್ಮ ಇಬ್ಬರಿಗೂ ಟೀ ಮಾಡಿಕೊಂಡು ನಿಧಾನವಾಗಿ ನಡ್ಕೊಂಡು ಬಂದು ಕೊಡ್ತಾನೆ ಟೀನ. ಅಪ್ಪ ಹೇಳ್ತಾರೆ, ನಾಳೆ ನೀನು ಪಾರ್ಟಿಸಿಪೇಟ್ ಮಾಡಬೇಕು, ಏನೇನೆಲ್ಲ ತಯಾರಿ ಇದೆ ಎಲ್ಲನೂ ಮಾಡ್ಕೊ, ಆದರೆ ಈ ಮನೇಲಿ ದೊಡ್ಡೋರು ಅಂತ ಇರೋದು ಸಾಯಿಬಾಬಾ, ಅವ್ರ ಹತ್ರ ಹೋಗಿ ಮೊದಲು ಅರ್ಜಿ ಹಾಕು ನೀನು ಅಂತ ಹೇಳ್ಬಿಟ್ಟು ಹೇಳಿ ಕಳಿಸ್ತಾರೆ. ಏನಂತ ಬೇಡ್ಕೋಬೇಕು ಅಂದರೆ, ನಾಳೆ ನಾನು ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ನಾನು ಅಲ್ಲಿ ಓಡಬೇಕು, ಕೇಳ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಮಗನ ಕಳಿಸ್ತಾರೆ. ಮಗ ಹೋಗಿ ಅಪ್ಪ ಹೆಂಗೆ ಹೇಳ್ಕೊಟ್ಟಿರ್ತಾರೋ ಅದೇ ಥರ ಸಾಯಿ ಹತ್ರ ಕೇಳ್ಕೊಂಡು ಬರ್ತಾರೆ. ನಾಳೆಗೆ ಎಲ್ಲ ಇವತ್ತಿನ ತಯಾರಿ ಆಗ್ತಾ ಇರುತ್ತೆ. ಏನೇನು ಅವ್ರ ಮಗನಿಗೆ ಓಡಿಸೋದೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತಾರೆ. ಮಗ ಸ್ವಲ್ಪ ಓಡಿ ಎಲ್ಲ ಆದಮೇಲೆ ಇದ್ದಕ್ಕಿದ್ದಂಗೆ ಅವನಿಗೆ ಒಂಥರ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಪೇಯ್ನ್ ಸ್ಟಾರ್ಟ್ ಆದಮೇಲೆ ಅಪ್ಪ ಅಮ್ಮಂಗೆ ಇಬ್ರಿಗೂ ಬಂದು ಹೇಳ್ತಾನೆ, ತುಂಬ ನೋಯ್ತಾ ಇದೆ ಕಾಲು ಅಂತ ಹೇಳ್ಬಿಟ್ಟು ಹೇಳಿದಾಗ, ಅವರು ಸಡನ್ನಾಗಿ ಏನಾಯ್ತಪ್ಪ ಈಗ ಅಂತ ಹೇಳ್ಬಿಟ್ಟು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟಲಿಗೆ ಕರ್ಕೊಂಡೋದ್ರೆ
ಅಲ್ಲಿ ಡಾಕ್ಟರ್ ಇದ್ದವರು ಇದುವರೆಗೂ ಏನು ನಡೆಯೋಕ್ಕೆ ಆಗಲ್ಲ ಅಂತ ಹೇಳಿರ್ತಾರೋ ಆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿರಲ್ಲ ಇವರು, ಬೇರೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಬೇರೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಎಮರ್ಜೆನ್ಸಿಲಿ ಯಾವ ಹಾಸ್ಪಿಟಲ್ ಇರುತ್ತೆ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ದಾಗ ಏನಾಗಿದೆ ಕಾಲು ಅಂತೇಳಿ ಸ್ಕ್ಯಾನೆಲ್ಲ ಮಾಡಿದಾಗ ಅಲ್ಲೊಂದು ಚಿಕ್ಕ ಪ್ರಾಬ್ಲಮ್ ಇದೆ. ನಿಮ್ಮ ಮಗಂದು ಕಾಲಿನ ಮೂಳೆ ಏನೋ ಇದೆ ಅಲ್ಲ, ಅದು ಮುರಿದೋಗಿದೆ. ಒಂದು 2-3 ಮಂತ್ಸ್ ಬ್ಯಾಂಡೇಜ್ ಹಾಕಿದ್ರೆ ಎಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ, ಆಮೇಲೆ ಇವ್ನು ಆರಾಮಾಗಿ ನಡಿಬೋದು ಅಂತ ಹೇಳ್ತಾರೆ. ಏನು ಹೇಳ್ತಿದ್ದಾರೆ ಇವರು ಅನ್ನೋದು ಇಬ್ರಿಗೂ, ಗಂಡ ಹೆಂಡತಿ ಇಬ್ರಿಗೂ ಗಾಬರಿ. ಇದುವರೆಗೂ ಹೇಳಿದ್ರು ನಡೆಯೋಕ್ಕೆ ಆಗಲ್ಲ ಅನ್ನೋ ಥರ. ಈಗ ಹೇಳ್ತಿದ್ದಾರೆ 2-3 ತಿಂಗಳಲ್ಲಿ ಸರಿ ಹೋಗ್ತಾನೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಇವರು ಅಲ್ಲಿ ಕಂಪ್ಲೀಟಾಗಿ ಅವರೆಲ್ಲ ಡಾಕ್ಟರ್ ಏನು ಹೇಳಿರ್ತಾರೆ ಅವ್ರಿಗೆ ಹಳೆ ರಿಪೋರ್ಟ್ಸ್ ಎಲ್ಲ ತೋರಿಸಿದ್ರು. ಇದು ಇವನ ರಿಪೋರ್ಟು ಮುಂಚೆಯಿಂದನೇ ಇವ್ನಿಗೆ ನಡೆಯೋಕ್ಕಾಗಲ್ಲ ಅಂತ ಹೇಳಿದ್ರೆ ಆ ಡಾಕ್ಟ್ರು ನಂಬ್ತಾನೇ ಇಲ್ಲ. ಚಿಕ್ಕದ್ರಿಂದನೂ ಇವ್ನಿಗೆ ನಡೆಯೋಕ್ಕಾಗ್ತಿಲ್ಲ ಅಂದ್ರೂ ಆ ಡಾಕ್ಟ್ರು ನಂಬಕ್ಕೆ ರೆಡಿನೇ ಇಲ್ಲ. ಇವನಿಗೇನು ಪ್ರಾಬ್ಲಮ್ ಆಗಿಲ್ಲ, ಚಿಕ್ಕ ಮೂಳೆ ಮುರಿದೋಗಿದೆ. ಮೂಳೆ ಮುರಿದೋಗಿರೋದಕ್ಕೆ ಜೀವನ ಪೂರ್ತಿ ನಡೆಯೋಕ್ಕಾಗಲ್ಲ ಅನ್ನೋ ಥರ ಏನೂ ಇಲ್ಲ, ನೀವು ಬ್ಯಾಂಡೇಡ್ ಮಾಡಿಸಿ. ಬ್ಯಾಂಡೇಡ್ ಆದಮೇಲೆ ಇವರು ಕರ್ಕೊಂಡು ಹೋಗ್ತಾರೆ. ಏನು ಪ್ರಾಕ್ಟೀಸ್ ಆಗಿದೆ ಆ ಪ್ರಾಕ್ಟೀಸ್ ಎಲ್ಲ ಮುಗೀತು. ನೆಕ್ಸ್ಟ್ ಡೇ ಕಾಂಪಿಟೇಷನಿಗೆ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ಕಾಂಪಿಟೇಷನಿಗೆ ಕರ್ಕೊಂಡೋಗಿ ನಿಲ್ಲಿಸಿದ್ರೆ ಅಪ್ಪ ಮಗ ಇಬ್ಬರೂ ಕಾಂಪಿಟೇಷನಿಗೆ ಹೋಗಿ ನಿಂತ್ಕೊಂಡಿರ್ತಾರೆ. ಏನು ಕಾಂಪಿಟೇಷನ್ ನಡೆಸ್ತಾ ಇರ್ತಾರಲ್ಲ ಅವ್ರು ಬಂದ್ಬಿಟ್ಟು, ನೀನು ಓಡಬೇಡಪ್ಪ, ನಿನಗೆ ಅಂತಲೇ ಒಂದು ಮೆಡಲ್ನ ನಾವು ತಂದಿಟ್ಟಿದ್ದೀವಿ, ನೀನು ಗೆದ್ದಿದ್ಯಾ ಅಂತಲೇ ನಾವು ಅನೌನ್ಸ್ ಮಾಡ್ತೀವಿ, ನೀನು ಓಡಬೇಡ, ನಿಂದು ಏನಿದೆ ನೀನು ನಿಂತ್ಕೊಂಡು ಆರಾಮಾಗಿ ನೋಡು, ನಿನಗೆ ಅಂತ ಮೆಡಲ್ ಕೊಡ್ತೀವಿ, ನೀನು ಕೂತ್ಕೋ ಅಂತೆಲ್ಲ ಕೈ ಮುಗಿದಾಗ ಅವ್ರ ಅಪ್ಪ ಮಗ ಇಬ್ಬರೂ ಜೋರಾಗಿ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೆಂಡತಿ ಇಬ್ಬರೂ ಸುಮ್ಮನೆ ಇರಿ, ಯಾಕೆ ಅಳ್ತಿದ್ದೀರಾ, 2-3 ತಿಂಗಳಲ್ಲಿ ಹುಷಾರಾಗುತ್ತೆ, ಇನ್ನು ನಮ್ಮ ಲೈಫಲ್ಲಿ ಖುಷಿ ಬರುತ್ತೆ ಅಂತ ಡಾಕ್ಟರ್ ಹೇಳಿದ್ರು ಕೂಡ ನೀವಿಬ್ಬರು ಯಾಕೆ ಹಿಂಗೆ ಅಳ್ತಿದ್ದೀರಾ ಅಂತ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಬ್ರಿಗೂ ಬೈಕೊಂಡು ಸಮಾಧಾನ ಮಾಡ್ತಾಯಿರ್ತಾರೆ. ಅದಾದಮೇಲೆ ಇವರ ಚಮತ್ಕಾರ ನೋಡಿ, ಇಷ್ಟು ವರ್ಷ ಕಂಪ್ಲೀಟಾಗಿ ನಡೆಯೋಕ್ಕೆ ಆಗದೆ ಇರೋಂಥ ಹುಡುಗ ಇವತ್ತು ರನ್ನಿಂಗ್ ಕಾಂಪಿಟೇಷನಿಗೆ ನಿಂತಿದ್ದಾನೆ ಸಾಯಿ ಭರವಸೆ ಮೇಲೆ. ಇಷ್ಟು ವರ್ಷ ಇವನಿಗೆ ಸೀರಿಯಸ್ ಪ್ರಾಬ್ಲಮ್ ಇದೆ. ಈ ಏಜ್ ಆಗ್ತಾ ಇದ್ದಾಗೆ ಇವನು ನಡೆಯೋಕ್ಕೆ ಆಗಲ್ಲ, ಇವನು ಕಂಪ್ಲೀಟ್ ಸ್ವಾಧೀನನೇ ಕಳ್ಕೊತಾನೆ ಅಂತ ಹೇಳಿದ ಹುಡುಗ ಇವತ್ತು 2-3 ತಿಂಗಳಿಗೆ ವಾಸಿ ಆಗೋವಂಥ ಚಿಕ್ಕ ಮೂಳೆ ಮುರಿದೋಗಿದೆ ಅನ್ನೋ ಲೆವೆಲ್ಗೆ ಸಾಯಿ ತಂದು ನಿಲ್ಲಿಸಿರ್ತಾರೆ. ಸಾಯಿ ನಿಜವಾಗ್ಲೂ ಚಮತ್ಕಾರನೇ ಅಲ್ವಾ. ಅದಾದಮೇಲೆ 2-3 ತಿಂಗಳು ಏನು ಬ್ಯಾಂಡೇಡ್ ಮಾಡಿರ್ತಾರೆ ಅದನ್ನೆಲ್ಲ ರಿಮೂವ್ ಮಾಡಿ ಪ್ರೆಸೆಂಟ್ ಆ ಹುಡುಗ ತುಂಬಾ ಖುಷಿಯಾಗಿದ್ದಾನೆ, ಚೆನ್ನಾಗಿ ನಡೀತಾ ಇದ್ದಾನೆ, ಓಡ್ತಾ ಇದ್ದಾನೆ. ಪ್ರೆಸೆಂಟ್ ಡೇಸಲ್ಲಿ ಅವನು ಅವರ ಸ್ಟೇಟ್ನ ವಾಲಿಬಾಲ್ ಟೀಮಿಗೆ ಕ್ಯಾಪ್ಟನ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ಇದಕ್ಕಿಂತ ಸಾಯಿ ಚಮತ್ಕಾರ ಇನ್ನೊಂದಿಲ್ಲ. ನಾವು ನಿಜವಾಗ್ಲೂ ಭಕ್ತಿಯಿಂದ ಕೇಳಿಕೊಂಡ್ರೆ ಸಾಯಿ ಖಂಡಿತವಾಗ್ಲೂ ಕೊಡದೇ ಇರೋವಂಥದ್ದು ಏನೂ ಇಲ್ಲ. ನಿಮಗೇನೋ ಬೇಕು ಅಂತ ಸಾಯಿನ ಕೇಳಿದ್ರೆ ಆ ಕಾಂಪಿಟೇಷನಿಗೆ ನೀವು ಇಳಿಬೇಕು. ಸುಮ್ಮನೆ ಮನೇಲಿ ಕೂತ್ಕೊಂಡು ನಿಮಗೇನೋ ಬೇಕು ಅಂತ ಇದ್ದರೆ ಯಾವುದೂ ಬರಲ್ಲ. ಕಾಂಪಿಟೇಷನಿಗೆ ಇಳಿರಿ, ಆ ಫಲಾನುಫಲ ಎಲ್ಲನೂ ಸಾಯಿಗೆ ಬಿಡಿ. ಖಂಡಿತವಾಗ್ಲೂ ಅವ್ರು ಖಂಡಿತ ನೋಡ್ಕೋತಾರೆ. ನಿಮ್ಮ ಭಕ್ತಿ ಪ್ರೀತಿ ಅಷ್ಟೇ ಮುಖ್ಯ ಸಾಯಿಗೆ. ಓಂ ಸಾಯಿರಾಮ್, ಜೈ ಸಾಯಿರಾಮ್.